ನಿನ್ನೆಯಿಂದ ನಿವಾಸದಲ್ಲಿ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಅಂತಿಮ ದಿನ ನಮ್ಮ ಅಗ್ರಮಾನ್ಯ ನಾಯಕರು ಗೌರವಾನ್ವಿತ ನಾಯಕರು ಅವರಿಗೆ ಅಂತಿಮ ನಮನವನ್ನ ಭಾವಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಇಡೀ ನಾಡಿನ ಜನತೆ ಇಡೀ ಭಾರತವೇ ಕೊಡ್ತಿದ್ದಾರೆ. ಇವರ ಅಂತಿಮ ಪ್ರಯಾಣ ಈಗ ಪ್ರಾರಂಭ ಆಗುವಂಥದ್ದಿದೆ. ಇಡೀ ಎಲ್ಲರ ಗೌರವವನ್ನು ಕೊಟ್ಟು ಮೈಸೂರು ರೋಡಿನ ಹಾದಿಯ ಮೂಲಕ ಸೋಮನಹಳ್ಳಿಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ನಡೆಯುವಂಥದ್ದಿದೆ 4 ಗಂಟೆಗೆ. ಹಾಗಾಗಿ ಎಲ್ಲರೂ ಸಮಸ್ತರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಹಿರಿಯ ನಾಯಕರು, ನಮ್ಮ ಯಡಿಯೂರಪ್ಪಜಿಯವರು, ವಿಜಯನ್ರವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಅವರು, ಇನ್ನಿತರ ಎಲ್ಲ ಗಣ್ಯಮಾನ್ಯರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಅಂತಿಮ ಗೌರವವನ್ನು ಸಲ್ಲಿಸಲಿಕ್ಕೆ ಸಮಸ್ತ ಅವರ ಅಭಿಮಾನಿಗಳು, ಎಲ್ಲ ಅವರ ಹಿತೈಷಿಗಳು, ಎಲ್ಲರೂ ಸಂಬಂಧಿಕರು ಎಲ್ಲರೂ ಭಾಗವಹಿಸಿ ಅವರಿಗೆ ಅಂತಿಮ ನಮನವನ್ನ ಕೊಟ್ಟು ಗೌರವ ಸೂಚಿಸುವಂಥದ್ದಾಗ್ತದೆ. ಬಿಜೆಪಿ ಕಡೆಯಿಂದ ವಿಶೇಷವಾಗಿ ಒತ್ತಾಯ ಏನಾದರೂ ಅವರ ಹೆಸರಲ್ಲಿ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಮುಂದಕ್ಕೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಸರ್ಕಾರ ವ್ಯಕ್ತಪಡಿಸಿದೆ. ಒಂದು ಟೌನ್ಶಿಪ್ ಅನ್ನ ಅವರ ಹೆಸರಲ್ಲಿ ನಾಮಕರಣ ಮಾಡುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮ ಇರುತ್ತೆ. ಇವೆಲ್ಲವೂ ವ್ಯಕ್ತಪಡಿಸುವಂಥದ್ದು ಕಾಲಕ್ರಮೇಣ ವ್ಯಕ್ತಪಡಿಸುವಂಥದ್ದು ಆಗುತ್ತೆ. ಈಗ ಇಲ್ಲಿ ಪ್ರಾರಂಭ ಮಾಡಿಸಿ ಅಲ್ಲಿ ಹೋಗಿ ಸೇರ್ಕೊಳ್ಳುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರು, ನಾಯಕರುಗಳು ಎಲ್ಲರೂ ದಾರಿ ಉದ್ದಕ್ಕೂ ಕೆಂಗೇರಿನಲ್ಲಿರುವಂಥವ್ರು, ಬಿಡ್ಜಿನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಎಲ್ಲರೂ ಅವರಿಗೆ ಅಂತಿಮ ನಮನವನ್ನು ಸೂಚಿಸುವಂಥದ್ದು ದಾರಿ ಉದ್ದಕ್ಕೂ ಮಾಡುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.